ಎಚ್ಚರ ಆಗ್ಬೇಕು ಅಂದಾಗ ನಂಗೆ ಆಕ್ಸಿಜನ್ ಬೇಕು. ಸಂಜೆ ಹೊತ್ತು ಏನ್ ಬೇಕು, ರಾತ್ರಿ ಹೊತ್ತು ಮಲ್ಗಕ್ಕೆ ತಂಪಾದ ವಾತಾವರಣ ಬೇಕು. ಆಗ ಫ್ರೆಶ್ ಗಾಳಿ ಸಿಗ್ತಾ ಇತ್ತು. ಈಗ ಮೋಸ್ಟ್ ಕರಪ್ಟೆಡ್ ಗಾಳಿ. ಯಾವುದೇ ಊರು, ಹಳ್ಳಿಗಳಿಗೆ ಹೋದ್ರೆ ಒಳ್ಳೆ ನಿದ್ದೆ ಬರುತ್ತೆ. ದಿಂಬು, ತುಂಬಾ ಎತ್ತರದ ದಿಂಬಿರಬಾರ್ದು. ಈ 12 ಇಂಚ್ ಹಾಸಿಗೆಗಳು ಯಾರ್ಯಾರು ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಸಾಫ್ಟೆಸ್ಟ್ ಪಿಲ್ಲೋ ಅಭ್ಯಾಸ ಯಾರು ಮಾಡ್ಕೊಂಡಿದ್ದಾರೆ, ಅವ್ರಿಗೆ ನಿದ್ದೆ ಬರಲ್ಲ. ಮುಕ್ಕಟ್ಟದ್ದು ದಿಂಬನ್ನ ಒಣಗಕ್ಕೆ ಹಾಕಿದೀವ, ಬಿಸಿಲಿಗೆ ಹಾಕಿದೀವ ಇಲ್ಲ. ದಿಂಬಿನಲ್ಲಿ ಸೇರಿರುವ ಫಂಗಸ್ಸು, ಮೈಕ್ರೋ ಫಂಗಸ್ಸು, ಮೈಕ್ರೋ ಡಸ್ಟ್ ಎಲ್ಲ ಸೇರಿ ಎಲ್ಲಿ ಹೋಗ್ತಾ ಇದೆ. ಫ್ಯಾನ್ ಹಾಕೊಂಡು ಗಾಳಿ ಕಿಟಕಿಗಳನ್ನು ಹಾಕ್ಬಿಟ್ರೆ ಅಲ್ಲಿರುವ ಗಾಳಿಯೇ ಸರ್ಕ್ಯುಲೇಟ್ ಆಗ್ತವೆ. ನಮ್ದೇ ಕೆಟ್ಟ ಕಾರ್ಬನ್ ಡೈಆಕ್ಸೈಡ್ ಸರ್ಕ್ಯುಲೇಟ್. ಪರಿಹಾರ ಏನು ಇದಕ್ಕೆ? ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್. ನಿದ್ದೆ ನಮಗೊಂದು ದೊಡ್ಡ ವರ. ಬಹುಶಃ ನಮ್ಮ ಗಮನಕ್ಕೆ ಬರದೇ ಇರುವ ಎಷ್ಟೋ ನಮ್ಮ ಆರೋಗ್ಯ ಸಮಸ್ಯೆಗಳು ನಿದ್ದೆಯಲ್ಲಿ ತನ್ನಿಂತಾನೆ ಹೀಲ್ ಆಗೋಗುತ್ತೆ. ಬಾಡಿ ತನ್ನಂತಾನೆ ರಿಪೇರ್ ಮಾಡ್ಕೊಳ್ಳುತ್ತೆ ನಾವು ನಿದ್ರಿಸುವ ಸಮಯದಲ್ಲಿ. ಎಲ್ಲ ಡಿಸೀಸಸ್ ಎಷ್ಟು ಕ್ಯೂರ್ ಆಗುತ್ತೆ ಹೌದು, ಬಟ್ ನಿದ್ದೆನೇ ಬರದೆ ಹೋದ್ರೆ ಅದೇ ಒಂದು ದೊಡ್ಡ ಡಿಸೀಸ್ ಆಗುತ್ತೆ. ದ ಬಿಗ್ಗೆಸ್ಟ್ ಡಿಸೀಸ್ ಈಸ್ ಸ್ಲೀಪ್ಲೆಸ್ನೆಸ್, ಇನ್ಸಾಮ್ನಿಯಾ ಅಂತ ಹೇಳ್ತೀವಿ. ಎಷ್ಟೋ ಜನ ಗೊತ್ತಿಲ್ಲ ಅದು ಒಂದು ಡಿಸೀಸ್, ಅದರಿಂದಾನೇ ನನಗೆ ಎಷ್ಟೋ ಸಮಸ್ಯೆಗಳಾಗ್ತಿದೆ ಅಂತ. ನಿದ್ದೆ ಬರ್ತಿಲ್ಲ ಎದ್ಬಿಟ್ಟು ನಾನು ಇದು ಮಾಡಿದೆ, ನಿದ್ದೆ ಬರ್ತಿಲ್ಲ, ನನಗೆ ಏನೂ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಹಗಲೊತ್ತೆಲ್ಲ ನನಗೇನೂ ಮಾಡೋದಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರಿಗೆ ರಿಯಲೈಸ್ ಆಗ್ತಾ ಇಲ್ಲ ದಿಸ್ ಇಟ್ ಸೆಲ್ಫ್ ಇಸ್ ಅ ಬಿಗ್ಗೆಸ್ಟ್ ಡಿಸೀಸ್ ಅಥವಾ ದೊಡ್ಡ ಪ್ರಾಬ್ಲಮ್ ಅವರ ಲೈಫಲ್ಲಿ ಅಂತ. ಹಾಗಿದ್ರೆ ಸ್ಲೀಪ್ಲೆಸ್ನೆಸ್ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಫ್ರಮ್ ಯೋಗಾತ್ಮ ಶ್ರೀಹರಿ ಅವರು. ಯೋಗಾತ್ಮ ಶ್ರೀಹರಿ ಅವರು ಸ್ಲೀಪ್ಲೆಸ್ನೆಸ್ ಬಗ್ಗೆ ಯಾಕೆ ನಮ್ಮೊಂದಿಗೆ ಹಂಚ್ಕೊಳ್ತಾರೆ ಅಂದರೆ, ಅವರ ಯೋಗದ ವಿದ್ಯೆಯಲ್ಲಿ ಅವರು ಪಡೆದಿರುವಂತಹ ಪರಿಣಿತಿಯ ಮೂಲಕ ಎಷ್ಟೋ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡಿದ್ದಾರೆ. ಎಷ್ಟೋ ಜನ ಅವ್ರ ಹತ್ರ ಬಂದು ಹೀಲ್ ಮಾಡ್ಕೊಂಡಿದ್ದಾರೆ. ಸಕ್ಸಸ್ ಸ್ಟೋರೀಸ್ ಆರ್ ಮೆನಿ. ಹಾಗಾಗಿ ಈ ಸಮಸ್ಯೆಯ ಬಗ್ಗೆ ಅವರ ಸ್ವಂತ ಎಕ್ಸ್ಪೀರಿಯನ್ಸ್ ಅಥವಾ ಅವ್ರು ಹೀಲ್ ಮಾಡಿರುವಂಥದ್ದು ಇರ್ಬೋದು, ಅವರ ನಾಲೆಡ್ಜನ್ನು ನಮ್ಮ ಜೊತೆ ಶೇರ್ ಮಾಡ್ತಾರೆ. ಬನ್ನಿ ಅವ್ರನ್ನ ಮೊದಲು ಸ್ವಾಗತ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ನಿದ್ದೆ ಅನ್ನುವಂಥದ್ದು ಬಿಗ್ಗೆಸ್ಟ್ ಡಿಸೀಸ್, ಆಸ್ ಐ ಟೋಲ್ಡ್ ಯು. ಅದೊಂದು ಗ್ಲೋಬಲ್ ಇಶ್ಯೂ. ನಾನು ಮುಂಚೆನೇ ಹೇಳಿದ ಹಾಗೆ ನಮ್ಮ ಅಕ್ಕಪಕ್ಕ, ನಮ್ಮ ಸುತ್ತಮುತ್ತ ಇರೋರಿಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ತನಕ ಅದನ್ನು ಒಂದು ದೊಡ್ಡ ಟರ್ಮ್ ಆಗಿ ಮಾಡಿ, ಒಂದು ಗ್ಲೋಬಲ್ ಇಶ್ಯೂ ಮಾಡಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುತ್ತೆ. ಎಷ್ಟೋ ಜನ ಎಷ್ಟೋ ದೊಡ್ಡ ಪ್ಲಾಟ್ಫಾರ್ಮ್ಗಳಲ್ಲಿ ಏನೇನೋ ಡಿಸ್ಕಸ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಇನ್ಸೋಮ್ನಿಯಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವತ್ತಿನ ದಿನ. ಸೊ ನಿಮ್ಮ ಪ್ರಕಾರ ವಾಟ್ ಆರ್ ದ ಕಾಸಿಂಗ್ ಫ್ಯಾಕ್ಟರ್ಸ್ ಅಂತ ನಿಮ್ಗೆ ಅನ್ಸುತ್ತೆ? ಫ್ಯಾಂಟಾಸ್ಟಿಕ್ ಟಾಪಿಕ್. ಒಂದು 30-40 ವರ್ಷ ಹಿಂದಕ್ಕೆ ಹೋಗೋಣ. ಟಿವಿಗಳು ಬಂದಿರಲಿಲ್ಲ, ಓಕೆ, ಟೆಲಿಫೋನ್ಸ್ ಇಲ್ವೇ ಇಲ್ಲ, ಸ್ಮಾರ್ಟ್ ಫೋನ್ಸ್ ಇಲ್ಲ, ಕಂಪ್ಯೂಟರ್ಸ್ ಇಲ್ಲ, ಇಂಟರ್ನೆಟ್ ಇಲ್ಲ. ಜನ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರು. ಫಸ್ಟ್ ಫ್ಯಾಕ್ಟರ್ ಇಸ್ ಟೆಕ್ನಾಲಜಿ. ಆಗಿನ ನನಗೆ ಗೊತ್ತಿರೋ ಹಾಗೆ, ನನ್ನ ನೆನಪಿರುವ ಹಾಗೆ, ಸಂಜೆ 8:30-9 ಆಯ್ತು ಅಂದ್ರೆ ಲೈಟ್ಸ್ ಆಫ್, ನಿದ್ದೆ ಮಾಡೋರು, ಬೆಳಗ್ಗೆ ಬೇಗ ಹೇಳೋರು, ಆಕ್ಟಿವಿಟಿ ಮಾಡೋರು. ಸೊ ಅನ್ಇಂಟರಪ್ಟೆಡ್ ನಿದ್ದೆ ಇರ್ತಾ ಇತ್ತು. ನಿದ್ದೆಯಲ್ಲಿ 2 ಭಾಗ ಮಾಡ್ಕೊಳ್ಳಿ: ಇಂಟರಪ್ಟೆಡ್ ನಿದ್ದೆ, ಅನ್ಇಂಟರಪ್ಟೆಡ್ ನಿದ್ದೆ. ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಬಂದ ಹಾಗೆಲ್ಲ ಟಿವಿ ಬಂತು, ನೋಡ್ತಾ ಕೂತ್ಕೊಂಡ್ವಿ. ಬೆಳಿಗ್ಗೆ 5 ಗಂಟೆಗೋ 6 ಗಂಟೆಗೆ ಹೇಳ್ಬೇಕಾಗಿತ್ತು, 5-6 ಬದಲು 7 ಗಂಟೆಗೆ ಹೇಳಕ್ ಶುರು ಮಾಡಿದ್ವಿ. ಕಾರಣ 1 ಗಂಟೆ ಲೇಟಾಗಿ ಮಲಗಿದ್ವಿ. ಅಲ್ಲೂ ಕೂಡ ನಿದ್ದೆ ಬರ್ತಾ ಇತ್ತು. ಇನ್ನ ಒಂದು ಫ್ಯಾಕ್ಟರ್ ಜೋಡಿಸ್ತೀನಿ ಅವಾಗ, ಟೆಕ್ನಾಲಜಿಯ ಜೊತೆಗೆ ಆಹಾರ. ಸಿಂಪ್ಲಿಫೈಡ್ ಆಹಾರ ಇತ್ತು ಅವತ್ತು. ಹಾಗಾಗಿ ನಿದ್ದೆ ಬರುವಂತ ಆಹಾರಕ್ಕೆ ನಮ್ಮ ಸೌತ್ ಇಂಡಿಯನ್ ಮೀಲ್ಸ್ ವಾಸ್ ದ ಬೆಸ್ಟ್. ರೈಟ್. ಒಂದ್ ಸ್ವಲ್ಪ ಮಧ್ಯಾಹ್ನ ತನಕ ಉಪ್ಪು ಹುಳಿ ಖಾರ ಕೊಡೋರು, ಸಂಜೆ ಆದ ತಕ್ಷಣ ಅದನ್ನ ಕಡಿಮೆ ಮಾಡೋರು. ಮಜ್ಜಿಗೆ, ಮೊಸರು, ಸ್ವಲ್ಪ ಅನುಕೂಲಸ್ಥರಿದ್ರೆ ಮೊಸರು, ಇಲ್ದಿದ್ರೆ ಮಜ್ಜಿಗೆಯನ್ನ ಜಾಸ್ತಿ, ಗಂಜಿಗಳು ಕೊಡೋರು. ಸೊ ಹಾಗಾಗಿ 2ನೇ ಫ್ಯಾಕ್ಟರ್ ಇಸ್ ಫುಡ್. ಸೊ ಈ 2 ಇದ್ದಾಗ್ಲೂ, ಟಿವಿ ಬಂದಾಗ್ಲೂ, ಇನ್ನ ಟೆಲಿಫೋನ್ಸ್ ಬಂದಿಲ್ಲದೆ ಇರೋ ಟೈಮಲ್ಲಿ ಯಾರು ಫೋನ್ ಮಾಡ್ತಾ ಇರ್ಲಿಲ್ಲ, ಯಾರು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಹೆಚ್ಚಂದ್ರೆ ಮನೆಯ ಹೊರಗಡೆ ಕಟ್ಟೆ ಮೇಲೆ, ಜಗಲಿಗಳ ಮೇಲೆ ಹೊರಗಡೆ ಕೂತ್ಕೊಳ್ಳೋರು, ಪಾರ್ಕ್ಗೆ ಹೋಗೋರು, ಊಟ ಮನೇಲೆ, ಓಡಾಟ ಹೊರಗಡೆ ಹೋಗೋರು. ಪಿಕ್ಚರ್ಗೆ ಹೋದ್ರು ಕೂಡ ವಾಪಸ್ ಬರ್ತಾ ಇದ್ವಿ. ಬಂದು ನಿದ್ದೆ ಮಾಡಿದ್ರೆ 1 ದಿನದಲ್ಲಿ ರೀಅಡ್ಜಸ್ಟ್ ಆಗೋದು. ಸೊ 3ನೇ ಫ್ಯಾಕ್ಟರ್ ಈಸ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಹೇಗೆ? ಆಗ ಫ್ರೆಶ್ ಗಾಳಿ ಸಿಗ್ತಾ ಇತ್ತು.
ಈಗ ಮೋಸ್ಟ್ ಕರಪ್ಟೆಡ್ ಗಾಳಿ, ಯಾವುದೇ ಊರು ಹಳ್ಳಿಗಳಿಗೆ ಹೋದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಮೋಸ್ಟ್ ಕರಪ್ಟೆಡ್ ಗಾಳಿ, ಕರಪ್ಟೆಡ್ ಫುಡ್, ಎಲ್ಲವೂ ಕೆಮಿಕಲ್ ಮಯ. ಹೌದು. ಸೊ ಹಾಗಾಗಿ ಬಾಡಿ ವೇರಿಯೇಷನ್ಸ್ ತಗೊಳುತ್ತೆ. ನೀವ್ ಹೇಳೋ ಪ್ರಕಾರ ಒಂದು ಮನೆ ಅಥವಾ ಒಂದು ವಾತಾವರಣ ಅಂದ್ರೆ ಹಾಗಿದ್ರೆ ಹೇಗಿರ್ಬೇಕು ಅಂತ? ಎರಡು ಭಾಗಕ್ಕೆ ಬರೋಣ. ನಾವೆಲ್ಲ ಸೈನ್ಸ್ ಓದಿದೀವಿ. ಆಕ್ಸಿಜನ್ ಇದ್ರೆ ಬೆಂಕಿ ಚೆನ್ನಾಗಿ ಉರಿಯುತ್ತೆ. ಅಂದ್ರೆ ಆಕ್ಸಿಜನ್ ನಮ್ಮ ಒಳಗಡೆ ಬಂದ್ರೆ ಮೈ ಶಾಖಕ್ಕೆ ಚೆನ್ನಾಗಿ ಶಾಖ ಬರುತ್ತೆ. ಶಾಖ ಬಂದ್ರೆ ನಿದ್ದೆ ಬರಲ್ಲ. ಎಚ್ಚರ ಆಗ್ಬೇಕು ಅಂದಾಗ ನಂಗೆ ಆಕ್ಸಿಜನ್ ಬೇಕು. ಸಂಜೆ ಹೊತ್ತು ಏನ್ ಬೇಕು? ರಾತ್ರಿ ಹೊತ್ತು ಮಲ್ಗಕ್ಕೆ ತಂಪಾದ ವಾತಾವರಣ ಬೇಕು. ತುಂಬಾ ಗಾಳಿ ಬೀಸ್ತಾ ಇದೆ ಆ ಮನೆಯಲ್ಲಿ, ಆ ರೂಮ್ ಅಲ್ಲಿ ಮಲಗಿರುವ ಜಾಗದಲ್ಲಿ ಕಿಟಕಿಗಳು ಓಪನ್ ಮಾಡಿಬಿಟ್ಟಿದೀವಿ, ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಚೆನ್ನಾಗಿ ಗಾಳಿ ಬೀಸಿದ್ರೆ ನಿದ್ದೆ ಬರಲ್ಲ. ಗಾಳಿ ಕಡಿಮೆ ಇರಬೇಕು, ಪ್ರೆಷರ್ ಕಡಿಮೆ ಇರಬೇಕು, ಆ ತಂಪು ವಾತಾವರಣ ಜಾಸ್ತಿ ಇರಬೇಕು, ಅವಾಗ ನಿದ್ದೆ ಬರುತ್ತೆ. ಆಹಾರ ತಗೊಳ್ಳೋದು ಹಾಗೇನೆ. ಸಂಜೆ ಹೊತ್ತು ತಂಪಾದ ಆಹಾರಗಳನ್ನ ತಗೋತಾ ಇದ್ವಿ. ಖಾರವಾದ ಆಹಾರ, ಉಪ್ಪಿರುವ ಆಹಾರ, ಹುಳಿ ಇರುವ ಆಹಾರ ಎಷ್ಟು ತಗೊಂಡ್ರು ಮೈ ಶಾಖ ಜಾಸ್ತಿ ಆಗುತ್ತೆ. ಅದು ಹೀಟ್ ಇನ್ಕ್ರೀಸರ್ಸ್. ಹೀಟ್ ಡಿಕ್ರೀಸರ್ಸ್. ಸ್ವಲ್ಪ ಸಿಹಿ ತಿನ್ಬೋದು ರಾತ್ರಿ ಹೊತ್ತು. ಡಯಾಬಿಟಿಕ್ ಅಂತಾರೆ, ಅದು ಬೇರೆ ಸಬ್ಜೆಕ್ಟ್. ಸ್ವೀಟ್ ತಿನ್ಬೋದು. ಯೂಶುವಲ್ ಪ್ರಾಕ್ಟೀಸ್ ಹೇಗಿರ್ತಿತ್ತಲ್ವಾ? ಮಜ್ಜಿಗೆ ತಿನ್ಬೋದು, ಮೊಸರು ತಿನ್ಬೋದು. ಅದಷ್ಟು ತಿಂದ್ರೆ ಮೈ ತಂಪಾಗುತ್ತೆ. ಆಕ್ಚುಲಿ ಈಗಲೂ ನೋಡಿ, ಥಾಲಿ ಅಂತ ನಾವೇನ್ ಹೋಟೆಲ್ಸ್ ಗಳಲ್ಲಿ ತಗೋತೀವಿ, ಮಜ್ಜಿಗೆ ಇರುತ್ತೆ, ಮೊಸರು ಇರುತ್ತೆ, ಕೊನೆಯಲ್ಲಿ ಒಂದು ಸ್ವೀಟ್ ಅಥವಾ ಡೆಸರ್ಟ್ ಇದ್ದೇ ಇರುತ್ತೆ. ಪ್ರಾಬಬ್ಲಿ ಈ ಫ್ಯಾಕ್ಟರ್ಸ್ ಇಂದಾನೆ ಅದು ಸೈಂಟಿಫಿಕ್ ಆಗಿ ಮಾಡಿದ್ರೇನೋ ಅಂತ. ಆಯುರ್ವೇದದಲ್ಲಿ 6 ಟೇಸ್ಟ್ಗಳು. ಹೌದು. ಉಪ್ಪು, ಹುಳಿ, ಖಾರ, ಈ 3 ಹೀಟ್ ಇನ್ಕ್ರೀಸರ್ಸ್. ಸಿಹಿ, ಕಹಿ, ಒಗರು, ಈ 3 ಹೀಟ್ ಡಿಕ್ರೀಸರ್ಸ್. ರೈಟ್. ಸೊ ಹಾಗಾಗಿ ಹೀಟ್ ಡಿಕ್ರೀಸರ್ಸ್ ನ ಸಂಜೆ ಮೇಲೆ ಕೊಡೋರು. ವಾತಾವರಣ ಹೇಗಿರೋದು? ಕಿಟಕಿಗಳು ಹಾಕ್ತಾ ಇದ್ವಿ. ಬೆಳಿಗ್ಗೆ ಕಿಟಕಿ ತೆಗಿತೀವಿ, ರಾತ್ರಿ ಕಿಟಕಿ ಹಾಕ್ತಿವಿ ಅಥವಾ ಕರ್ಟನ್ ಹಾಕ್ತಿವಿ. ಲೈಟ್ಸ್ ಕಡಿಮೆ ಇರುತ್ತೆ. ಮತ್ತೆ ದಿಂಬು, ತುಂಬಾ ಎತ್ತರದ ದಿಂಬು ಇರಬಾರ್ದು. ತುಂಬಾ ಎತ್ತರದ 12 ಇಂಚ್ ಹಾಸಿಗೆ ಇರಬಾರ್ದು. ಈ 12 ಇಂಚ್ ಹಾಸಿಗೆಗಳು ಯಾರ್ಯಾರು ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಸಾಫ್ಟೆಸ್ಟ್ ಪಿಲ್ಲೋ ಅಭ್ಯಾಸ ಯಾರು ಮಾಡ್ಕೊಂಡಿದ್ದಾರೆ, ಅವ್ರಿಗೆ ನಿದ್ದೆ ಬರಲ್ಲ, ಮುಕ್ಕಟ್ಟುತ್ತೆ. ಬಾಡಿ ಶೇಪ್ ಚೇಂಜ್ ಆಗತ್ತೆ. ಹಾರ್ಡ್ ಅಲ್ಲಿ ಮಲಗಿದಾಗ ನಮಗೆ ಅಲೈನ್ಮೆಂಟ್ ಆಫ್ ಬ್ಯಾಕ್ ಬೋನ್ ಚೆನ್ನಾಗಿರುತ್ತೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಈ ಫೋಮ್ ಬೆಡ್ಸ್ ಗಿಂತ ಹತ್ತಿಯ ಹಾಸಿಗೆ ದಿಂಬುಗಳು ಬೆಟರ್ ಅಂತ? ಅದು ತೆಳುವಾದ ಫೋಮ್ ಹಾಸಿಗೆಗಳ ಬಗ್ಗೆ ಒಂದು ಎಪಿಸೋಡ್ ನಾನು ಮಾಡಿದ್ದೀನಿ. ಇಲ್ಲಿ ಒಂದು ಕ್ಲಾರಿಟಿಯನ್ನ, ಕಾಷನ್ ಅನ್ನ ಎಲ್ಲರಿಗೂ ಕೊಟ್ಬಿಡ್ತೀನಿ. ಯಾರೇ ಹಾಸಿಗೆಯನ್ನ ವರ್ಷಾನುಗಟ್ಲೆ ನಾವು ಬಿಸಿಲಿಗೂ ಹಾಕಿಲ್ಲ, ಒಣಗಕ್ಕೂ ಹಾಕಿಲ್ಲ, ಧೂಳು ಹೊಡೆದಿಲ್ಲ, ಬೆಡ್ಶೀಟ್ ಚೇಂಜ್ ಮಾಡಿದೀವಿ ಅಷ್ಟೇ. ಆ ಬೆಡ್ಶೀಟ್ ಅನ್ನ ಪದೇ ಪದೇ ನಾವು ಒಗಿತೀವ ಅಂತಂದ್ರೆ ಇಲ್ಲ. ದಿಂಬನ್ನ ಒಣಗಕ್ ಹಾಕಿದೀವ, ಬಿಸಿಲಿಗೆ ಹಾಕಿದೀವ ಅಂದ್ರೆ ಇಲ್ಲ. ದಿಂಬಿನಲ್ಲಿ ಸೇರಿರುವ ಫಂಗಸ್, ಮೈಕ್ರೋ ಫಂಗಸ್, ಮೈಕ್ರೋ ಡಸ್ಟ್ ಎಲ್ಲ ಸೇರಿ ಎಲ್ಲಿ ಹೋಗ್ತಾ ಇದೆ? ಹೋಗಿ ಹೋಗಿ ಏನಾಗ್ತಾ ಇದೆ? ಬ್ರೈನ್ ಅಟ್ಯಾಕ್ ಮಾಡುತ್ತೆ, ಲಂಗ್ಸ್ ನ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ಏನಾಗುತ್ತೆ? ಪ್ಯಾಸೇಜಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗಿ ಕೂತ್ಕೊಳ್ಳುತ್ತೆ, ಸೆಟ್ಲ್ ಆಗತ್ತೆ, ಉಸಿರಾಡಕ್ಕಾಗಲ್ಲ, ಗಂಟ್ಲು ಕಟ್ಕೊಳ್ಳುತ್ತೆ, ಕಫ ಜಾಸ್ತಿ ಆಗುತ್ತೆ, ಕಾಯಿಲೆಗಳು ಶುರು ಆಗುತ್ತೆ. ಒಂದೇ ಒಂದು ಹಾಸಿಗೆ ಮತ್ತೆ ದಿಂಬನಿಂದ ಅಷ್ಟೇ. ಸೊ ಹಾಗಾಗಿ ಅಡ್ವೈಸ್ ಏನಂದ್ರೆ ತೆಳುವಾದ ಹಾಸಿಗೆಗಳನ್ನ ಇಟ್ಕೊಳ್ಳಿ. ಕಾರಣಗಳಲ್ಲಿ ಪರಿಹಾರಗಳು ಇದೆ. ನೆಕ್ಸ್ಟ್, ಗ್ಯಾಜೆಟ್ಸ್ ಬಳಸ್ತೀವಿ. ಗ್ಯಾಜೆಟ್ಸ್ ಅಂತಂದ್ರೆ ನಾನು ಬರೀ ಟಿವಿನಲ್ಲೇ ಹೇಳಿದ್ದೆ. ಈಗ ಟಿವಿ ಅಲ್ಲಪ್ಪ, ನಮ್ಮ ಹತ್ರ ಫೋನ್ ಇದೆ. ಮೊದಲೆಲ್ಲ ಈ ಸ್ಮಾರ್ಟ್ ಫೋನ್ಗಳು ಬರಕ್ ಮುಂಚೆ ನಮ್ಗೆ ಫಿಕ್ಸೆಡ್ ಫೋನ್ ಇರ್ತಾ ಇತ್ತು, ಹೆಚ್ಚಂದ್ರೆ ಕಾರ್ಡ್ಲೆಸ್ ಫೋನ್ ಇರ್ತಾ ಇತ್ತು. ಎಷ್ಟು ದೂರದಲ್ಲಿರೋದು? ಹಾಲಲ್ಲಿರೋದು. ಸೊ ಹೊಡ್ಕೊಂಡ್ರು ಕೂಡ ನಾವು ಹೋಗಿ ಎತ್ಕೊಂಡ್ ಬರ್ಬೇಕು. ನೈಟ್ ಹೊತ್ತು ಯಾರೋ ಅರ್ಜೆಂಟ್ ಇಲ್ಲದೆ ಯಾರೋ ಫೋನ್ ಮಾಡ್ತಾ ಇರ್ಲಿಲ್ಲ, ರೇರ್ ಆಫ್ ದ ರೇರೆಸ್ಟ್ ಮಾಡ್ತಾ ಇದ್ದದ್ದು. ಈಗೇನಾಗಿದೆ, ನಮ್ಮ ಕನಿಷ್ಠ ಅಂದ್ರೆ 2 ಅಡಿ ದೂರದಲ್ಲಿ ನಮ್ ಫೋನ್ ಇದೆ, ನಮ್ ಕೈಗೆ ಇಟ್ಕೊಳ್ಳುತ್ತಲೇ ಇರುತ್ತೆ. ಹಂಗೆ ಇಟ್ಟಿದೀವಿ, ಚಾರ್ಜ್ಗೆ ಇಟ್ಟಿದೀವಿ ಅಥವಾ ಪಕ್ಕದಲ್ಲಿ ಇಟ್ಟಿದೀವಿ, ನಮ್ ಕೈಗೆ ಸಿಗ್ಬೇಕು ಹಂಗೆ ಇಟ್ಕೊಂಡಿದೀವಿ. ಯಾವತ್ತಾದ್ರೂ ಎಮರ್ಜೆನ್ಸಿ ಬಂದಿದ್ಯಾ ಅಂದ್ರೆ ಬಂದಿಲ್ಲ. ಸೊ ಎಷ್ಟೊತ್ತು ಗ್ಯಾಜೆಟ್ ಇದೆ ಅಷ್ಟೊತ್ತು ನಾವು ನೋಡ್ತಾ ಇದ್ದೀವಿ. ರಾತ್ರಿ ಮಲಗಿದಾಗ ನಿದ್ದೆ ಬರ್ತಾ ಇಲ್ಲ, ನಾವೇನ್ ಮಾಡ್ತಾ ಇದ್ದೀವಿ? ನೋಡ್ತಾ ಇದ್ದೀವಿ. ಫ್ಯಾಕ್ಟರ್ಸ್ಗಳು ಒಂದೊಂದೇ ಮತ್ತೆ ರಿಪೀಟ್ ಮಾಡ್ತಾ ಬರ್ತೀವಿ. ನಮ್ಗೆ ಆಹಾರ ಒಂದು ಫ್ಯಾಕ್ಟರ್,
ತುಂಬಾ ಡಿಸ್ಟರ್ಬ್ ಆಗುವಂತ ಆಹಾರವನ್ನ ತಗೋತೀವಿ. ಹೆವಿ ಆಹಾರವನ್ನ ರಾತ್ರಿ ಹೊತ್ತು ತಗೋತಾ ಇದ್ದೀವಿ. ಜಿಡ್ಡಿರುವ ಆಹಾರವನ್ನ ತಗೋತಾ ಇದ್ದೀವಿ. ಅದರಲ್ಲೂ ಫ್ರೈಡ್ ಇರುವುದನ್ನ ತಗೋತಾ ಇದ್ದೀವಿ. ಅದರಲ್ಲಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಯ್ತು ಅಂದ್ರೆ ಅಭ್ಯಾಸ ಇರೋರು ಡ್ರಿಂಕ್ಸ್ ಮಾಡ್ತಾರೆ. ಆ ಡ್ರಿಂಕ್ಸು ಅದಕ್ಕೆ ಬೇಕಾದಂತ ಹೆವಿ ನಾನ್ ವೆಜ್ ಅಥವಾ ವೆಜ್ಜು ಅಥವಾ ಹೆವಿ ಫುಡ್ಸು ಎಲ್ಲ ಸ್ಪೈಸಿ ಫುಡ್ಸು ಹೋಗಿ ಸೆಟ್ಲ್ ಆಗ್ತಾ ಇದೆ. ಎಲ್ಲಿರುತ್ತೆ? ಹಿಂಗ್ ಕೂತಿದೀವಿ, ತಿಂದಿದೀವಿ, ಹಿಂಗ್ ಮಲಗಿದೀವಿ, ತೇಲ್ತಾ ಇರುತ್ತೆ. ಎಲ್ಲಿ ತೇಲುತ್ತೆ? ಹೊಟ್ಟೆಯಿಂದ ಹಿಡಿದು ಕುತ್ತಿಗೆಯವರೆಗೆ ತೇಲುತ್ತೆ. ಅದನ್ನ ನಾವು ಅಸಿಡಿಟಿ ಅಂತಾನೂ ಕರಿತೀವಿ. ಅದೇ ಆಗೋದು, ಉರಿಯೋದು. ಎದೆ ಉರಿತಾ ಇದೆ ಯಾಕೋ? ಯಾಕಿಲ್ಲ, ತಿಂದಿದ್ದದು ಔಟ್ಪುಟ್ ಅದೇ ಬರುತ್ತೆ, ಎದೆ ಉರಿಯುತ್ತೆ. ಸೊ ಹೀಗೆ ಆದಾಗ ನಿದ್ದೆ ಬರಲ್ಲ. ಅದರ ಜೊತೆ ನಿದ್ದೆ ಬಂದಿಲ್ವಲ್ಲ ಅಂತ ಹೇಳಿ ಗ್ಯಾಜೆಟ್ಸ್ ಹಾಕೊಂಡಿದೀವಿ. ಕೆಲಸ ಅಡಿಕ್ಟ್ ಆಗಿರೋರು ಅಥವಾ ವರ್ಕೋಹಾಲಿಕ್ ಇರೋರು ಕಂಪ್ಯೂಟರ್ ಆಪರೇಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಮಾಡ್ತಾ ಇದ್ದಾರೆ? ರೂಮ್ ಒಳಗಡೆ. ರೂಮ್ ಇದ್ದದ್ ಯಾಕೆ? ಮಲ್ಗಕ್ಕೆ. ಆಫೀಸ್ ಇದ್ದದ್ ಯಾಕೆ? ಕೆಲಸ ಮಾಡಕ್ಕೆ. ನಾವು ಆಫೀಸ್ ಕೆಲಸವನ್ನ ತಂದು ಮನೇಲಿ ಮಾಡ್ತಾ ಇದೀವಿ. ಏನಾಗುತ್ತೆ? ನಿದ್ದೆ ಬರಲ್ಲ. ತಲೆನೂ ಲೋಡೆಡ್, ಕಣ್ಣಿಗೆ ಸ್ಟ್ರೈನ್. ಎಂತ ಸ್ಟ್ರೈನು? ನಿದ್ದೆ ಮಾಡಕ್ ಆಗದೆ ಇರುವಷ್ಟು ಸ್ಟ್ರೈನ್ ಆಗಿ ನಿದ್ದೆ ಬಂದ್ರೆ ಫೈನ್. ಸಂಜೆ ಒಂದು ವಾಕಿಂಗ್ ಹೋಗಿದ್ದೀವಿ, ಊಟ ಆಯ್ತು, ಒಂದು 1 ಕಿಲೋಮೀಟರ್ ಸುತ್ತಮುತ್ತ ಒಂದು ಫ್ಯಾಮಿಲಿ ವಾಕಿಂಗ್ ಮಾಡಿದ್ದೀವಿ, ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೀವಿ, ನಿದ್ದೆ ಬರುತ್ತೆ. ಸ್ಟ್ರೈನ್ ಆಗಿದೆ, ಫಿಸಿಕಲ್ ಸ್ಟ್ರೈನ್ ಆಗಿದೆ, ಕಾಲಿಗೆ ನೋವಾಗಿದೆ, ಕಾಲಿಗೆ ಸ್ಟ್ರೈನ್ ಆಗಿದೆ, ಆಯಾಸ ಅನ್ಸಿದೆ, ಸಾಕ್ ಅನ್ಸಿದೆ, ಮಲಗ್ಬೇಕು ಅನ್ಸಿದೆ, ಹಾಸಿಗೆ ಚೆನ್ನಾಗಿದೆ, ದಿಂಬು ಚೆನ್ನಾಗಿದೆ, ಫ್ಯಾನ್ ಜಾಸ್ತಿ ಹಾಕಿಲ್ಲ, AC ತುಂಬಾ ಹಾಕಿಲ್ಲ. AC ಹಾಕೊಂಡಿರೋರ್ದು ನಂದೊಂದು ಕಾಷನ್ ಇದೆ, 16ರಲ್ಲಿ ಇಟ್ಕೋಬೇಡಿ, ತುಂಬಾ ಕೋಲ್ಡೆಸ್ಟ್ ಅಲ್ಲಿ ಇಟ್ಕೋಬೇಡಿ, ತುಂಬಾ ತಂಪಾಗ್ಬಿಡುತ್ತೆ, ಏಳ್ಲಿಕ್ಕೂ ಆಗಲ್ಲ. ಸೊ 20 to 24, 22 ಈಸ್ ಆವರೇಜ್, ಗುಡ್, ರೀಸನಬಲ್ ಸ್ಲೀಪಿಂಗ್ ಅಟ್ಮಾಸ್ಫಿಯರ್ ಅದು. ಫ್ಯಾನ್ ಹಾಕೊಳ್ಳೋರು ಕರೆಕ್ಟ್ ಆಗಿ ಮಲಗುವ ಜಾಗದಲ್ಲಿ ಹಾಕೋತಾರೆ. ಅಂದ್ರೆ ಮೈಗೆ ಅರ್ಧ ಮೈಗೆ ತಾಕ್ಬೇಕು. ಅವ್ರು ಅನ್ಕೊಳ್ಳೋದು ನಂಗೆ ಮೈಗೆ ಬರ್ಬೇಕು ಅಂತ. ಫ್ಯಾನ್ ಹಾಕೊಂಡು ಗಾಳಿ ಇದು ಕಿಟಕಿಗಳನ್ನು ಹಾಕ್ಬಿಟ್ರೆ ಅಲ್ಲಿರುವ ಗಾಳಿಯೇ ಸರ್ಕ್ಯುಲೇಟ್ ಆಗ್ತಾವೆ. ನಮ್ದೇ ಕೆಟ್ಟ ಕಾರ್ಬನ್ ಡೈಆಕ್ಸೈಡ್ ಸರ್ಕ್ಯುಲೇಟ್ ಆಗುತ್ತೆ. ಪರಿಹಾರ ಏನು ಇದಕ್ಕೆ? AC ಇದ್ರೆ 16ರ ಬದಲು 20ರ ಮೇಲೆ ಇಟ್ಕೊಳ್ಳಿ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ರೂಮ್ ಟೆಂಪರೇಚರ್. ಬೆಳಗಿನ ರೂಮ್ ಟೆಂಪರೇಚರ್ ಇನ್ನೊಂದು 2 ಡಿಗ್ರಿ ಕಡಿಮೆ ಆಗ್ಬೋದು, ಹೊರಗಡೆ ಅಟ್ಮಾಸ್ಫಿಯರ್ಗೂ ಇಲ್ಲಿಗೂ ಕಡಿಮೆ ಆಗ್ಬೋದು. ಆದ್ರೆ ನೈಟ್ ಮಾಡುವಾಗ ಒಂದ್ ಸ್ವಲ್ಪ ಬೆಚ್ಚಗೂ ಇರಬೇಕು. ರೈಟ್. AC ಮೇ ಬಿ ಬೆಟರ್. ಯಾಕೆ ಅಂತಂದ್ರೆ ಹೊರಗಡೆ ಫಿಲ್ಟರ್ಡ್ ಗಾಳಿ ಬರುತ್ತೆ, ಆದ್ರೆ ಆ AC ಕ್ಲೀನ್ ಆಗ್ತಾ ಇರ್ಬೇಕು. 6 ತಿಂಗಳಿಗೆ ಒಂದ್ಸಲ ಅದು ಸರ್ವಿಸ್ ಆಗ್ಬೇಕು. ಅದಕ್ಕೆ ಹೊಸ ಗ್ಯಾಸ್ ಫಿಲ್ ಅಪ್ ಆಗ್ಬೇಕು. ಸೊ ಹೀಗೆ ಕೇರ್ಗಳನ್ನು ತಗೋಬೇಕು. ನಿದ್ದೆ ಬರುವ ವಾತಾವರಣ, ಬರ್ದೇ ಇರುವ ವಾತಾವರಣ ಏನಂತಂದ್ರೆ 16ಕ್ಕೆ ಹಾಕೊಂಡ್ರೆ ತುಂಬಾ ಹೊತ್ತು ನಿದ್ದೆ ಬರಲ್ಲ, ಬೆಚ್ಚಗೆ ಹೊತ್ಕೊಂಡ್ಬಿಡ್ತೀವಿ, ನಿದ್ದೆನೂ ಬರಲ್ಲ. ಒಳಗಡೆ ಮುಸ್ಕಿನ ಒಳಗಡೆ ನಾವು ಫೋನು ನೋಡ್ತಾ ಇದ್ದೀವಿ, ಗ್ಯಾಜೆಟ್ಸ್, ರಾತ್ರಿ ಎಲ್ಲ ಎದೆ ಉರಿತಾ ಇದೆ. ಸೊ ಹೀಗೆ ಅಟ್ಮಾಸ್ಫಿಯರ್ನ ನಾವೇ ಕೆಡಿಸ್ಕೊತಾ ಇದ್ದೀವಿ. ಇದಿಷ್ಟು ನಿದ್ದೆ ಬರದೇ ಇರೋದಕ್ಕೆ. ಅದರ ಜೊತೆ ಆಫೀಸಿನ ಕೆಲಸ ತಂದಿದ್ದೀವಿ, ಮನೇಲಿ ಏನೋ ಟೆನ್ಷನ್ ಆಗಿದೆ. ಈ ಎಲ್ಲಾ ಫ್ಯಾಕ್ಟರ್ಸ್ಗಳು ಸೇರುತ್ತೆ. ಎಲ್ಲಾ ಫ್ಯಾಕ್ಟರ್ಸ್ಗಳು ಸೇರಿ ನಿದ್ದೆ ಬರದೇ ಇರುವ ವಾತಾವರಣ ಉತ್ಪತ್ತಿ ಆಗುತ್ತೆ. ಆಫೀಸಲ್ಲಿ ಏನೋ ಒಂದು ಟೆನ್ಷನ್ ಆಗಿದೆ, ಅದ್ ಮನೆ ತನಕ ತಂದಿದ್ದೀವಿ. ಅಕ್ಕಪಕ್ಕದಲ್ಲಿ ಮನೆ ಜೊತೆ ಸಂಬಂಧ ಚೆನ್ನಾಗಿಲ್ಲ, ಒಂದ್ ಸಣ್ಣ ಶಬ್ದ, ನಿದ್ದೆ ಬಂದಿಲ್ಲ. ಅವ್ರು ಜೋರಾಗಿ ಹಾಕೊಂಡಿದ್ದಾರೆ, ನಮ್ಮ ಮನೆಗೆ ನಿದ್ದೆ ಬರಲ್ಲ. ಸೊ ಸಂಬಂಧಗಳು ಅಕ್ಕಪಕ್ಕದವ್ರ ಜೊತೆನೂ ಚೆನ್ನಾಗಿದ್ದಾಗ ನಮಗೆ ಅವ್ರಿಗೆ ಹೋಗಿ ಹೇಳಿ ಬರ್ಬೋದು ಅಥವಾ ಒಂದು ಫೋನ್ ಮಾಡ್ಬೋದು. ದಯವಿಟ್ಟು ಒಂದೇ ಮನೆಯಲ್ಲಿ ಇವತ್ತು 4 ಟಿವಿ ಇದೆ, ಜೋರಾಗಿ ಹಾಕೊಂಡಿದ್ರೆ, ಒಂದು ರೂಮಲ್ಲಿ ಜೋರಾಗಿ ಟಿವಿ ಹಾಕೊಂಡಿದ್ರೆ ಮಿಕ್ಕಿದ 3 ರೂಮ್ಗಳಿಗೆ ನಿದ್ದೆ ಬರಲ್ಲ. ಇದು ಮನೆ ಒಳಗಡೆ ಒಂದು 3-4 ರೂಮ್ಗಳಿರೋಂತಾದ್ರೆ ಆಗತ್ತೆ. ಸಂಬಂಧಗಳು ಮನೆ ಒಳಗಡೆ ಚೆನ್ನಾಗಿಲ್ದೇ ಇರೋವಾಗ್ಲೂ ನಿದ್ದೆ ಬರಲ್ಲ. ಅವಾಗ ನಾರ್ಮಲಿ ಏನ್ ಮಾಡ್ತೀವಿ? ಎಕ್ಸಿಟ್ಗೋಸ್ಕರ ಹೊರಗಡೆ ಹೋಗ್ತೀವಿ. ಕರೆಕ್ಟ್. ಹೊರಗಡೆ ಸುಮ್ಮನೆ ಹೋಗ್ತೀವಾ? ಡ್ರಿಂಕ್ಸ್ ಮಾಡ್ಕೊಂಡ್ ಬರ್ತೀವಿ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಕಾಸಿಂಗ್ ಸ್ಲೀಪ್ಲೆಸ್ನೆಸ್.